ಸಿವಿಲ್ ಪ್ರಕರಣದಲ್ಲಿ ಅಂದ್ರೆ ಓಎಸ್ ದಾವೆಯಲ್ಲಿ ಆ ಆರ್ಗ್ಯುಮೆಂಟ್ ಸ್ಟೇಜ್ಗೆ ಬಂದಂತ ಸಂದರ್ಭದಲ್ಲಿ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬಹುದಾ ಅಂತ ದಾಖಲೆಗಳನ್ನ ಮತ್ತೆ ಡಾಕ್ಯುಮೆಂಟ್ ಅನ್ನ ಮಾರ್ಕ್ ಮಾಡಿಸಬಹುದಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿನ ಪೂರ್ತಿ ಅಂಶವನ್ನ ನಿಮಗೆ ತಿಳಿಸಿಕೊಡೋದಕ್ಕೆ ಇಚ್ಛಿಸ್ತೇನೆ. ಹಾಗೆ ಪ್ಲೈಂಟಿಫ್ ಅರ್ಜಿಯನ್ನ ಹಾಕೋದಾದ್ರೆ ಯಾವ ಸೆಕ್ಷನ್ ಅಡಿಯಲ್ಲಿ ಅರ್ಜಿ ಜೊತೆಗೆ ದಾಖಲೆಗಳನ್ನ ಸಲ್ಲಿಸಬೇಕು, ಡಿಪೆಂಡೆಂಟ್ ಸಲ್ಲಿಸೋದಾದ್ರೆ ಯಾವ ಒಂದು ಅರ್ಜಿಯ ಜೊತೆಗೆ ದಾಖಲೆಗಳನ್ನ ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದೇನೆ. ಈ ಎಲ್ಲಾ ಅಂಶವನ್ನ ನೋಡೋದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಯಾವುದೇ ಒಂದು ಸಿವಿಲ್ ದಾವೆಯನ್ನ ಹೂಡುವಂತ ಸಂದರ್ಭದಲ್ಲಿ ಆ ದಾವೆಯೊಂದಿಗೆ ಆ ದಾವೆಗೆ ಸಂಬಂಧಪಟ್ಟ ಶೆಡ್ಯೂಲ್ಗೆ ಸಂಬಂಧಪಟ್ಟಂತೆ ಮತ್ತೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವ ಎಲ್ಲ ದಾಖಲೆಗಳನ್ನು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಹಾಗೇನೆ ಒಂದು ವೇಳೆ ಏನಾದರೂ ಆ ಸಂದರ್ಭದಲ್ಲಿ ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಇನ್ನು ಮತ್ತೆ ಆ ಒಂದು ದಾವೆಯಲ್ಲಿ ಇಶ್ಯೂಸ್ ಪ್ರೇಮ ಆದ ನಂತರದಲ್ಲಿ ಡಾಕ್ಯುಮೆಂಟ್ ಮತ್ತೆ ವಿಟ್ನೆಸ್ ಲಿಸ್ಟ್ ಅನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಆ ಸಂದರ್ಭದಲ್ಲೂ ಸಲ್ಲಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ಪ್ಲೈಂಟಿಫ್ ತನ್ನ ಎವಿಡೆನ್ಸ್ ಟೈಮ್ ಅಲ್ಲಿ ಅಂದ್ರೆ ತನ್ನ ಸಾಕ್ಷ್ಯವನ್ನು ನ್ಯಾಯಾಲಯಕ್ಕೆ ನೀಡುವಂತ ಸಂದರ್ಭದಲ್ಲಿ ಕೂಡ ಆರ್ಡರ್ 7 ರೂಲ್ 14 ನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯೊಂದಿಗೆ ದಾಖಲೆಗಳನ್ನು ಕೂಡ ಹಾಕಿ ನ್ಯಾಯಾಲಯಕ್ಕೆ ಸಲ್ಲಿಸಬಹುದಾಗಿರುತ್ತೆ. ಸೊ ಆವಾಗಲೂ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿ ತನ್ನ ವಿಚಾರಣಾ ಸಂದರ್ಭದಲ್ಲಿ ಅಂತ ದಾಖಲೆಗಳನ್ನ ಮಾರ್ಕ್ ಮಾಡಿಸಬಹುದಾಗಿರುತ್ತೆ, ಅಂದ್ರೆ ಅದನ್ನ ಆನ್ ರೆಕಾರ್ಡ್ಗೆ ತರಬಹುದಾಗಿರುತ್ತೆ. ಒಂದು ವೇಳೆ ಆ ಸಂದರ್ಭನೂ ಕೂಡ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಡಿಪೆಂಡೆಂಟ್ ಎವಿಡೆನ್ಸ್ ಕೂಡ ಆಗಿ ಮುಂದಕ್ಕೆ ಸ್ಟೇಜ್ ಹೋಗ್ಬಿಟ್ಟಿದ್ರೆ ಈ ಆರ್ಗ್ಯುಮೆಂಟ್ ಸ್ಟೇಜ್ ಅಲ್ಲಿ ಕೂಡ ಈ ಒಂದು ದಾಖಲೆಗಳನ್ನ ಹಾಕಬಹುದು. ದಾಖಲೆಗಳನ್ನ ಇಂಥ ಒಂದು ಸ್ಟೇಜ್ ಅಲ್ಲೇ ಹಾಕಬೇಕು ಅಂತೇಳಿ ಎಂಟೈರ್ ಸಿಪಿಸಿ ನಲ್ಲಿ ಎಲ್ಲೂ ಕೂಡ ಹೇಳಲಿಲ್ಲ. ಆದ್ರೆ ಕೆಲವೊಂದು ಡಿಸಿಷನ್ಸ್ ಈ ಹಿಂದೆ ಆಗಿರುವಂತದ್ದು ಪ್ರಕರಣಗಳನ್ನು ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಆರ್ಗ್ಯುಮೆಂಟ್ ಸ್ಟೇಜ್ಗೆ ಬಂದಂತ ಸಂದರ್ಭದಲ್ಲಿ ದಾಖಲೆಗಳನ್ನ ಹಾಕುವಂತಹ ಸಂದರ್ಭದಲ್ಲಿ ಆ ದಾಖಲೆಗಳು ಅಲ್ಲಿವರೆಗೂ ಯಾರ ಒಂದು ಕಬ್ಜಾದಲ್ಲಿ ಇತ್ತು ಅಥವಾ ಅಲ್ಲಿವರೆಗೂ ವಾದಿಗೆ ಸಿಕ್ಕಿರ್ನಿಲ್ವಾ ಅಥವಾ ಸಿಕ್ಕಿದ್ರು ಕೂಡ ನೆಗ್ಲೆಕ್ಟ್ ಆಗಿ ಇಲ್ಲಿವರೆಗೂ ಹಾಕಿರ್ನಿಲ್ವಾ ಅನ್ನೋದ ಅಂಶವನ್ನ ನೋಡ್ಬೇಕಾಗತ್ತೆ. ಸೊ ಈ ದಾಖಲೆಗಳು ತನ್ನ ಬಳಿಯೇ ಇದ್ದು ಆಗ್ಲೂ ಕೂಡ ಹಾಕ್ಲಿಲ್ಲ, ಈಗ ಹಾಕ್ತಾ ಇದ್ದಾರೆ ಅನ್ನೋ ವಿಷಯ ಬಂದಾಗ ಅವಾಗ ನ್ಯಾಯಾಲಯ ಅದನ್ನ ಪರಿಗಣಿಸಬಹುದು ಅಥವಾ ಪರಿಗಣಿಸದೇನೂ ಕೂಡ ಇರಬಹುದು. ದಾಖಲೆಗಳನ್ನು ನ್ಯಾಯಾಲಯಕ್ಕೆ ದಾವೆಯಲ್ಲಿ ಹಾಜರುಪಡಿಸೋದಕ್ಕೆ ಅವಕಾಶವನ್ನ ನೀಡಿದೇನು ಕೂಡ ಇರಬಹುದಾಗಿರುತ್ತೆ. ಸೊ ಆದ್ರೆ ಸರ್ವೇ ಸಾಧಾರಣವಾಗಿ ಅಂತ ಸಂದರ್ಭದಲ್ಲೂ ಕೂಡ ಅದು ಮುಖ್ಯವಾದಂತಹ ದಾಖಲೆಗಳಾಗಿದ್ರೆ ಆ ಒಂದು ಪ್ರಕರಣಕ್ಕೆ ಅಂದು ಒಂದು ಅವಕಾಶವನ್ನ ನ್ಯಾಯಾಲಯ ಕೊಡುತ್ತೆ. ಸೊ ಹಾಗಾಗಿ ಪ್ಲೈಂಟಿಫ್ ಆಗಿದ್ರೆ ಅವರು ಆರ್ಡರ್ 7 ರೂಲ್ 14 ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅರ್ಜಿಯನ್ನ ಸಲ್ಲಿಸಿ ಆ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಕೊಡಬೇಕು. ಜೊತೆಗೆ ಆ ಡಾಕ್ಯುಮೆಂಟ್ ಅನ್ನ ಮಾರ್ಕ್ ಮಾಡಿಸುವಂತ ಸಂದರ್ಭದಲ್ಲಿ ಅದನ್ನ ರೀಕಾಲ್ ಮತ್ತೆ ರೀಓಪನ್ ಅಪ್ಲಿಕೇಶನ್ಗಳನ್ನು ಕೂಡ ಪ್ಲೈಂಟಿಫ್ ಸಲ್ಲಿಸಬೇಕಾಗತ್ತೆ. ಸೊ ಪ್ಲೈಂಟಿಫ್ ಅನ್ನು ಸಲ್ಲಿಸಿ ಆ ದಾಖಲೆಗಳನ್ನ ನ್ಯಾಯಾಲಯ ಅಂಗೀಕರಿಸಿದ ಅಂದ್ರೆ ಆನ್ ರೆಕಾರ್ಡ್ಗೆ ತಗೊಂಡ ಮೇಲೆ ಅರ್ಜಿಯನ್ನ ಪುರಸ್ಕರಿಸಿದ ನಂತರದಲ್ಲಿ ಆ ಡಾಕ್ಯುಮೆಂಟ್ ಅನ್ನ ಮತ್ತೆ ಮಾರ್ಕ್ ಮಾಡಿಸಬಹುದಾಗಿರುತ್ತೆ. ಪ್ರತಿವಾದಿಗಳು ಏನಿರ್ತಾರೆ, ಪ್ರತಿವಾದಿಗಳ ಪರ ವಕೀಲರು ಏನಿರ್ತಾರೆ ಅವರನ್ನ ಆ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಬಹುದಾಗಿರುತ್ತೆ. ಸೊ ಹಾಗೇನೆ ಡಿಫೆಂಡೆಂಟ್ ಕೂಡ ತಾನು ದಾವೆಯಿಂದ ತನಗೆ ಸಮನ್ಸು ಬಂದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಲಿಖಿತ ಹೇಳಿಕೆಯನ್ನ ಅಂದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಲಯಕ್ಕೆ ಹಾಕಬೇಕಾಗಿರುತ್ತೆ. ಸೊ ಅದಾದ ನಂತರದಲ್ಲಿ ಅದರ ಜೊತೆಗೇನೆ ತನ್ನ ಬಳಿ ಇರುವ ದಾಖಲೆಗಳನ್ನ ಒಂದು ಮೆಮೊ ಅಥವಾ ಡಾಕ್ಯುಮೆಂಟ್ಸ್ ಲಿಸ್ಟ್ ಅನ್ನ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಬಹುದಾಗಿರುತ್ತೆ. ಒಂದು ವೇಳೆ ಆವಾಗ ಸಲ್ಲಿಸಲಿಲ್ಲ ಅಂತಂದ್ರೆ ತದನಂತರದಲ್ಲಿ ಇಶ್ಯೂಸ್ ಪ್ರೇಮ ಆದ ನಂತರದಲ್ಲಿ ವಿಟ್ನೆಸ್ ಲಿಸ್ಟ್ ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಹಾಗೂ ಕೂಡ ಸಲ್ಲಿಸಬಹುದು. ಒಂದು ವೇಳೆ ಆ ಸಂದರ್ಭದಲ್ಲೂ ಸಲ್ಲಿಸಲಿಲ್ಲ ಅಂತಂದ್ರೆ ತನ್ನ ದಾಖಲೆಗಳನ್ನ ಪ್ಲೈಂಟಿಫ್ ತನ್ನ ಎವಿಡೆನ್ಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅಂತ ಒಂದು ಡಿಪೆಂಡೆಂಟ್ ತನ್ನ ಬಳಿ ಇರುವಂತಹ ಡಾಕ್ಯುಮೆಂಟ್ ಅನ್ನ ಮಾರ್ಕ್ ಮಾಡಿಸೋದಾದ್ರೆ ಅದಕ್ಕೆ ಒಪ್ಪಿಗೆಯನ್ನ ನೀಡ್ತಾರೆ ಅನ್ನೋದಾದ್ರೆ ಸಾಕ್ಷಿಯು ಆ ಸಂದರ್ಭದಲ್ಲೂ ಕೂಡ ಡಿಸಿಡಿಸ್ ಆಗಿ ಡಾಕ್ಯುಮೆಂಟ್ ಅನ್ನ ಮಾರ್ಕ್ ಮಾಡಿಸಬಹುದು. ಅಥವಾ ಅದಾದ ನಂತರದಲ್ಲಿ ತನ್ನ ಎವಿಡೆನ್ಸ್ ಡಿಪೆಂಡೆಂಟ್ ಎವಿಡೆನ್ಸ್ ಬಂದಂತ ಸಂದರ್ಭದಲ್ಲಿ ಆಗ್ಲೂ ಕೂಡ ತನ್ನ ದಾಖಲೆಗಳನ್ನ ಅರ್ಜಿನಲ್ಲಿ ಅಂದ್ರೆ ಆರ್ಡರ್ 8 ರೂಲ್ 1A ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬಹುದಾಗಿರುತ್ತೆ. ಸೊ ಆಗ ನ್ಯಾಯಾಲಯ ಆ ಅರ್ಜಿಯನ್ನು ಅಂಗೀಕರಿಸಿದ ನಂತರದಲ್ಲಿ ತನ್ನ ಒಂದು ಎವಿಡೆನ್ಸ್ ಸ್ಟೇಜ್ ಅಲ್ಲೂ ಕೂಡ ಡಾಕ್ಯುಮೆಂಟ್ ಅನ್ನ ಮಾರ್ಕ್ ಮಾಡಬಹುದಾಗಿರುತ್ತೆ. ಒಂದು ವೇಳೆ ಈ ಒಂದು ಹಂತವನ್ನು ಕೂಡ ಮುಂದಕ್ಕೆ ಹೋಗಿ ಆರ್ಗ್ಯುಮೆಂಟ್ ಸ್ಟೇಜ್ಗೆ ದಾವೆ ಬಂದಿದ್ರೆ ಅಂತ ಸಂದರ್ಭದಲ್ಲಿ ಆವಾಗಲೂ ಕೂಡ ಆರ್ಡರ್ 8 ರೂಲ್ 1A ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಂದ್ರೆ ಡಾಕ್ಯುಮೆಂಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸೋದಕ್ಕೋಸ್ಕರ ಅರ್ಜಿಯನ್ನು ಸಲ್ಲಿಸಿ ವಿತ್ ಡಾಕ್ಯುಮೆಂಟ್ ಅನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿರುತ್ತೆ. ಸೊ ಈ ದಾಖಲೆಗಳನ್ನ ಅಂಗೀಕರಿಸಿದ ನಂತರದಲ್ಲಿ ಡಿಪೆಂಡೆಂಟ್ ತನ್ನ ದಾಖಲೆಗಳನ್ನ ಮಾರ್ಕ್ ಮಾಡೋದಕ್ಕೋಸ್ಕರ ಮತ್ತೆ ವಿಟ್ನೆಸ್ ಅನ್ನ ರೀಕಾಲ್ ರೀಓಪನ್ ಅಪ್ಲಿಕೇಶನ್ಗಳನ್ನ ಹಾಕಿ ಮಾಡಿಸಬೇಕಾಗಿ ಬರುತ್ತೆ. ಸೊ ಇದಾದ ನಂತರದಲ್ಲಿ ಆ ದಾಖಲೆಗಳನ್ನು ಕೂಡ ಮಾರ್ಕ್ ಮಾಡಿಸಬಹುದಾಗಿರುತ್ತೆ. ಸೊ ಹಾಗಾಗಿ
ಇಲ್ಲಿ ಎವಿಡೆನ್ಸ್ ಸ್ಟೇಜ್ ಅಂದ್ರೆ ಆರ್ಗ್ಯುಮೆಂಟ್ ಸ್ಟೇಜ್ ಹೋದ್ಮೇಲೂ ಕೂಡ ನೀವು ದಾಖಲೆಗಳನ್ನ ಹಾಜರುಪಡಿಸಬಹುದು. ಇಲ್ಲಿ ಪ್ಲೈಂಟಿಫ್ ಆಗಿರಲಿ ಡಿಪೆಂಡೆಂಟ್ ಆಗಿರಲಿ ಆ ಒಂದು ದಾಖಲೆಗಳನ್ನ ಹಾಜರುಪಡಿಸಬಹುದು. ಇದರಲ್ಲಿ ಯಾವುದೇ ಒಂದು ಅಭ್ಯಂತರ ತೊಂದರೆನೂ ಕೂಡ ಇರೋದಿಲ್ಲ ಅನ್ನೋದನ್ನ ಈ ಮೂಲಕ ನೋಡಬಹುದಾಗಿರುತ್ತೆ.